ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಎದೆಯೊಳಗೆ ದೇವನ ಬೆಳಕು ಇರಬೇಕು. ಮನಸ್ಸಿನಲ್ಲಿ ದೇವರ ಭಾವ ಇರಬೇಕು. ಎಲ್ಲವೂ ನಿನ್ನದು ಎನ್ನುವ ಭಾವ ಬರಬೇಕು. ಅಲ್ಲ, ಎಲ್ಲದು ದೇವರದ್ದು ಅಂದರೆ ನಮ್ಮದು ಅನ್ನುವುದು ಯಾವಾಗ ಅಂತ ನೀವು ಕೇಳಬಹುದು. ನೀವು ಎಲ್ಲವೂ ನಿಮ್ಮದು ಅಂತ ಹೇಳಿ ನೋಡಿ. ಬೆಳಿಗ್ಗೆ ಎದ್ದಾಗ ದೇವರಿಗೆ ಕೈ ಮುಗಿದು ಇದು ಎಲ್ಲ ನಿನ್ನದು ಎನ್ನಬೇಕು. ಸ್ನೇಹಿತರು ಸಿಕ್ಕಾಗ ನಂದೇನೂ ಇಲ್ಲ, ಎಲ್ಲ ನಿಮ್ಮದು ಅನ್ನಬೇಕು. ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ನಿಮ್ಮದು ಅನ್ನಬೇಕು. ಹೆಣ್ಣು ಮಕ್ಕಳಿಗೂ ಹಾಗೆಯೇ ಹೇಳಬೇಕು. ಎಲ್ಲರಿಗೂ ನಿನ್ನದು ನಿನ್ನದು ಎಂದು ಹೇಳಿದರೆ ನನ್ನದು ಎನ್ನುವುದು ಯಾವಾಗ? ಎಲ್ಲ ಮುಗಿದ ನಂತರ ಕೋಣೆಯ ಹಾಸಿಗೆಯಲ್ಲಿ ಮಲಗಿ ಚಾದರ ಹೊದ್ದುಕೊಂಡು ಇದೆಲ್ಲ ನಂದು ಅಂತ ಹೇಳಿ ಸುಮ್ಮನೆ ಮಲಗಿಕೊಳ್ಳಬೇಕು. ಆಗ ಎಲ್ಲ ಆರಾಮ್ ಇರುತ್ತದೆ. ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬಂತಲ್ಲ, ಆಗ ಮಗುವಿನ ಮನಸ್ಸು ಸ್ವಚ್ಛ ಪಾಟಿ ಇದ್ದ ಹಾಗೆ ಇತ್ತು. ಆ ಸ್ವಚ್ಛ ಪಾಟಿಯ ಮೇಲೆ ಮಗು ಆ ಎಂದು ಬರೆಯಿತು, ಆ ಅಂತ ಬರೆಯಿತು, ಔ ಅಂತ ಬರೆಯಿತು, ಅಪ್ಪ ಅಂತ ಬರೆಯಿತು. ಅಣ್ಣ, ತಮ್ಮ, ಗಂಡ, ಹೆಂಡತಿ, ಮನೆ, ಮಗ ಅಂತ ಬರೆಯಿತು. ಕೊನೆಗೆ ನಂದು ಎಂದು ಬರೆಯಿತು. ಅಲ್ಲೇ ದುಃಖ ಶುರುವಾಯಿತು. ಯಾವಾಗ ಮನುಷ್ಯನಲ್ಲಿ ನನ್ನದು ಎನ್ನುವ ಭಾವ ಬಂತು, ಯುದ್ಧ ಶುರು. ಮಹಾಭಾರತದ ಯುದ್ಧ ಆಗಿದ್ದು ನಂದು ನಿಂದು ಬೇರೆ ಎಂದಿದ್ದಕ್ಕೆ. ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೆ ಜಗಳ ಶುರುವಾಗಿದ್ದು ಇದು ನಂದು ಇದು ನಿಂದು ಎಂಬ ಕಾರಣಕ್ಕಾಗಿಯೇ. ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮನುಷ್ಯ. ಪೇಪರ್ನಲ್ಲಿ ನಮ್ಮ ಹೆಸರು ಇರಬೇಕು, ಆದರೆ ಮನಸ್ಸಿನಲ್ಲಿ ಭಗವಂತನ ಉಸಿರು ಇರಬೇಕು. ಇದನ್ನು ಕಲಿಯಬೇಕು ಮನುಷ್ಯ. ಹೊಲ ಇರಬೇಕು, ಮನೆ ಇರಬೇಕು, ಸಂಸಾರ ಇರಬೇಕು, ಹೊರಗೆ ವ್ಯವಹಾರದ ಬಳಕೆ ಇರಬೇಕು, ಎದೆಯೊಳಗೆ ದೇವನ ಬೆಳಕು ಇರಬೇಕು. ಆತ ಸತ್ಸಂಗಿ, ಅವ ಆಧ್ಯಾತ್ಮಿ. ಇಲ್ಲಿ ನನ್ನದು ಎನ್ನುವುದು ಯಾವುದೂ ಇಲ್ಲ, ಯಾವುದು ನಮ್ಮ ಜೊತೆ ಬರುವುದಿಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ಗಳಿಸಿದರೂ ಒಂದು ದಿನ ಎಲ್ಲ ಬಿಟ್ಟು ಹೋಗಬೇಕು. ಯಾರು ಮಾಡಿದ್ದು ಉಳಿಯುವುದಿಲ್ಲ. ಶಿಲಾ ಶಾಸನಗಳೇ ಹೋಗಿದ್ದಾವೆ, ಶಿಲಾನ್ಯಾಸಗಳೂ ಉಳಿಯುವುದಿಲ್ಲ. ಸುಮ್ಮನೆ ನಮಗೆ ಭ್ರಮೆ ಇರುತ್ತದೆ. ಡಾಲರ್ ಕೊಡ್ತೀವಿ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಅಂದರೆ ನಡೆಯುವುದಿಲ್ಲ. ಪೌಂಡ್ ಕೊಡ್ತೀನಿ ಅಂದರೂ ನಡೆಯುವುದಿಲ್ಲ. ಈ ದೇಹವನ್ನು ಬಿಟ್ಟು ಹೋಗುವಾಗ ನಮ್ಮ ಜೊತೆಗೆ ಬರುವುದು ನಮ್ಮ ಪುಣ್ಯದ ನಾಣ್ಯ ಮಾತ್ರ. ಹಿಮಾಲಯವನ್ನು ನಿರ್ಮಿಸಿದವರು ಯಾರು? ಸಾಗರದಲ್ಲಿ ನೀರು ತುಂಬಿದವರು ಯಾರು? ಬೆಟ್ಟ ಗುಡ್ಡಗಳನ್ನು ಕಟ್ಟಿದವರು ಯಾರು? ಸೂರ್ಯ ಚಂದ್ರರಂತಹ ಆರದ ದೀಪ ಹಚ್ಚಿಟ್ಟಿದ್ದಾನಲ್ಲ, ಅವನದ್ದು ನಿತ್ಯ ಕಾರ್ತಿಕೋತ್ಸವ. ಆತ ಬೆಳಕು ತುಂಬಿದವನು. ಇದನ್ನು ಅರಿತು ಬಾಳಬೇಕು. ಈ ಜಗತ್ತು ದೇವರ ಶೋರೂಮ್. ಮುಂದೆ ಇರುವುದೆಲ್ಲ ಒಂದು ದಿನ ಹಿಂದಕ್ಕೆ ಹೋಗಬೇಕು ಎನ್ನುವುದನ್ನು ತಿಳಿದುಕೊಂಡಿರಬೇಕು. ನಮಸ್ಕಾರ. ಧನ್ಯವಾದಗಳು.